ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಒತ್ತಿ. ಇದರಿಂದ ಲೇಟೆಸ್ಟ್ ಟೆಕ್ನಾಲಜಿಕಲ್ ನ್ಯೂಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ದೊರೆಯುತ್ತೆ. ಹಾಯ್ ಫ್ರೆಂಡ್ಸ್, ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ದಿನ ತಿಳ್ಕೊಂತ ಇದ್ದೀವಿ, ವಾಟ್ಸ್ಆಪ್ ನವರು ಹೊಸದಾಗಿ ಅಪ್ಡೇಟ್ ಗಳನ್ನ ಮಾಡಿದ್ದಾರೆ. ಇದನ್ನ ಅವರು ಆಂಡ್ರಾಯ್ಡ್, iOS ಮತ್ತು ವಿಂಡೋಸ್ ಫೋನ್ ಗಳಿಗೆ ಅಪ್ಡೇಟ್ ಮಾಡಿದ್ದಾರೆ. ಇದರಲ್ಲಿ ಕೆಲವು ವಾಟ್ಸ್ಆಪ್ ಬೀಟಾ ಯೂಸರ್ಸ್ ಗಳಿಗೆ ವಾಟ್ಸ್ಆಪ್ ಕ್ರಾಶ್ ಆಗಿದೆ. ಯಾವಾಗ್ಲೂ ವಾಟ್ಸ್ಆಪ್ ನ ಓಪನ್ ಮಾಡಿದಾಗ ಒಂದು ಕ್ರಾಶ್ ಮೆಸೇಜ್ ಪಾಪಪ್ ಬರುತ್ತೆ. ಇದರಿಂದ ಸ್ಮಾರ್ಟ್ ಫೋನ್ ಅನ್ನ ಯೂಸ್ ಮಾಡಕ್ಕೆ ಆಗಲ್ಲ. ಹಾಗಿದ್ರೆ ಇದಕ್ಕೆ ಒಂದೇ ಒಂದು ಪರಿಹಾರ ಇದೆ. ಇದು ಎಸ್ಪೆಷಲಿ ಆಂಡ್ರಾಯ್ಡ್ 7.0 ನೌಗಾಟ್ ಆಪರೇಟಿಂಗ್ ಸಿಸ್ಟಮ್ ಗೆ ಮತ್ತೆ ಥರ್ಡ್ ಪಾರ್ಟಿ OEM ಸ್ಕಿನ್ಸ್ ಇರುವಂತ ಆಪ್ ಗಳಿಗೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದ್ರೆ, ಮೊದಲನೇದಾಗಿ ಏನ್ ಮಾಡ್ಬೇಕು ಅಂದ್ರೆ ಅವರು ಡೈರೆಕ್ಟ್ ಆಗಿ whatsapp.com ಅಲ್ಲಿ ಆಂಡ್ರಾಯ್ಡ್ ಗೆ ವಿಸಿಟ್ ಮಾಡಿ ಮ್ಯಾನ್ಯಲ್ ಆಗಿ ಇನ್ಸ್ಟಾಲ್ ಮಾಡಬೇಕು. ಇನ್ ಕೇಸ್ ನೀವು ಕ್ಲಿಯರ್ ಕ್ಯಾಶ್ ಅಥವಾ ಫೋರ್ಸ್ ಸ್ಟಾಪಿಂಗ್ ಮಾಡಿದ್ರೇನು ಹೋಗಲ್ಲ ಅಂತ ಅಂದಾಗ ಈ ರೀತಿ ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ಇದುವರೆಗೂ ಮಾಡಿರೋ ಚಾರ್ಟ್ಸ್ ಗಳನ್ನೆಲ್ಲ ಎರೇಸ್ ಆಗುತ್ತೆ. ಸೊ ಮ್ಯಾನ್ಯಲ್ ಆಗಿ ಡೌನ್ಲೋಡ್ ಮಾಡೋದ್ರಿಂದ ನಿಮ್ಮ ಚಾರ್ಟ್ಸ್ ಮತ್ತು ಡೇಟಾ ಬ್ಯಾಕಪ್ ಆಗುತ್ತೆ. ಆದ್ರೆ ಇದು ರಾತ್ರಿ 2 ಗಂಟೆಗೆ ಆಟೋಮೆಟಿಕ್ ಆಗಿ ಬ್ಯಾಕಪ್ ಆಗುತ್ತೆ. ಹಾಗಾಗಿ ಅವು ಮ್ಯಾನ್ಯಲ್ ಇನ್ಸ್ಟಾಲ್ ಮಾಡಿದಾಗ ಇರ್ತವೆ. ಸದ್ಯಕ್ಕಂತೂ ಇದೇ ಅತ್ಯುತ್ತಮವಾದ ಮೆಥಡ್. ಇದರ ಬಗ್ಗೆ ವಾಟ್ಸ್ಆಪ್ ನವರು ಇನ್ನೂ ಏನನ್ನು ಹೇಳಿಲ್ಲ. ಒಟ್ಟಿನಲ್ಲಿ ಎಷ್ಟೊಂದು ಜನ ಈ ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇದ್ದಾರೆ ಅನ್ನೋದಂತೂ ಸತ್ಯ. ನಿಮ್ಮಲ್ಲಿ ಯಾರಾದ್ರೂ ಇದೇ ತರಹದ ಪ್ರಾಬ್ಲಮ್ ನ ಫೇಸ್ ಮಾಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್.